ಇನ್ನು ಸಿಎಂ ಸಿದ್ದರಾಮಯ್ಯ ಗರಂ ಆಗ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು ಕೂಡ ತಬ್ಬಿಬ್ಬಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೆಂಟ್ರಲ್ ಜೈಲಿಗೆ ಡಿಜಿ ಐಜಿಪಿ ಭೇಟಿಯನ್ನು ಕೊಡಲಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಲಿದ್ದಾರೆ ಅಲೋಕ್ ಮೋಹನ್. ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಜಿ ಐಜಿಪಿಯಿಂದ ವರದಿ ಸಿಗುವಂತ ಸಾಧ್ಯತೆ ಇದೆ. ಅಲೋಕ್ ಮೋಹನ್ ಭೇಟಿ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳಿಗೆ ಈಗ ಎದೆಯಲ್ಲಿ ಢವಢವ ಶುರುವಾಗಿದೆ. ಹಿಂದೆ ಇಲ್ಲಿ ಏನ್ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟಿದೆ, ಯಾವ ಭ್ರಷ್ಟ ಅಧಿಕಾರಿ ಅಲ್ಲಿ ಇವರಿಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾನೆ, ಎಲ್ಲ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ವರದಿಯನ್ನ ಕೇಳ್ತಾ ಇದ್ದಾರೆ. ಹಾಗೆ ಡಿಜಿ ಐಜಿಪಿಯಿಂದ ವರದಿಯನ್ನ ಕೊಡುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ಇವತ್ತೇ ಹೋಗಿ ನೀವು ಅಲ್ಲಿ ಏನಾಯಿತು ಸತ್ಯಾಂಶವನ್ನ ತನಗೆ ನೀಡಿ ಮುಂದಿನ ಕ್ರಮ ನಾನು ತೆಗೆದುಕೊಳ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾ ಇದ್ದಂತೆ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮೂಲಕ ಆವಾಜ್ ಹಾಕಿದ್ದಾರೆ. ಏನಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಇದೆಲ್ಲ ಮುಜುಗರದ ಸಂಗತಿ. ಒಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ವಿರೋಧ ಪಕ್ಷದವರು ಆರೋಪ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಜೈಲಲ್ಲೇ ಈಗ ಈ ಕೊಲೆ ಆರೋಪಿಗಳಿಗೆ ಇಷ್ಟೊಂದು ವ್ಯವಸ್ಥೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಈಗ ಪ್ರಶ್ನಾತೀರ್ಥ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಿಡುವಂತ ಸುದ್ದಿ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ ಸದ್ಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಇವತ್ತು ಡಿಜಿ ಹಾಗೆ ಐಜಿಪಿ ಭೇಟಿ ನೀಡುವ ಸಾಧ್ಯತೆ ಇದೆ, ಜೊತೆಗೆ ಏನು ಅಪ್ಡೇಟ್ ಕೊಡ್ತೀರಾ? ಎಸ್ ನಿಕೇಶ್, ಮುಖ್ಯವಾಗಿ ಈ ಒಂದು ವಿಚಾರದ ಬೆನ್ನಲ್ಲೇ ಸಿಎಂ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದ ಹಾಗೆ ಪೊಲೀಸ್ ಮಹಾನಿರ್ದೇಶಕರಾದಂತ ಅಲೋಕ್ ಮೋಹನ್ ಅವರು ಕೂಡ ಪರಪ್ಪನ ಅಗ್ರಹಾರದತ್ತ ಬರಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಇದರ ನಡುವೆ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಕೂಡ ಪರಪ್ಪನ ಅಗ್ರಹಾರಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಆಲ್ರೆಡಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಈ ಒಂದು ವಿಚಾರದ ಬಗ್ಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸೂಪರಿಂಟೆಂಡರ್ ಕಚೇರಿ ಏನಿದೆ ಅದಕ್ಕೆ ಪ್ರತ್ಯೇಕವಾಗಿ ಒಬ್ಬೊಬ್ಬ ಅಧಿಕಾರಿಗಳನ್ನ ಕೂಡ ಕರೆಸ್ಕೊಂಡು ಯಾರೆಲ್ಲ ದರ್ಶನ್ ಅವರ ಬ್ಯಾರಕ್ಗೆ ಭದ್ರತೆಗೆ ನಿಯೋಜನೆಗೊಂಡಿದ್ರು ಅವ್ರನ್ನೆಲ್ಲರನ್ನು ಕೂಡ ಒಳಗೆ ಕರೆಸ್ಕೊಂಡು ಯಾವಾಗ ಇದಾಯ್ತು, ಯಾಕೆ ಬಿಟ್ರಿ, ನಿಮ್ಮ ಯಾವಾಗ ಈ ಒಂದು ಘಟನೆ ನಡೀತು, ಈ ವಿಡಿಯೋ ರೆಕಾರ್ಡ್ ಆಗಿದ್ ಯಾವಾಗ, ಫೋಟೋ ಆಗಿದ್ ಯಾವಾಗ, ವಿಡಿಯೋ ರೆಕಾರ್ಡ್ ಈ ವಿಡಿಯೋ ಕಾಲ್ ಮಾಡ್ತಾ ಇದ್ದಿದ್ ಯಾವಾಗ, ಪ್ರತಿಯೊಂದನ್ನ ಕೂಡ ಕೂರಿಸ್ಕೊಂಡು ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮಿಂದಾಗಿ ಸರ್ಕಾರ ಇಲಾಖೆ ಮುಜುಗರಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ ಅವರನ್ನ ಈಗ ಸದ್ಯ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇದರ ನಡುವೆ ಈಗ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಕೂಡ ಇನ್ನೇನು ಜೈಲಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕೂಡ ಅಲರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವರು ಬರುವ ಮೊದಲೇ ವಿಚಾರಣೆಯನ್ನ ನಡೆಸಿ ಇವರು ಒಂದು ವರದಿಯನ್ನ ಸಿದ್ಧಪಡಿಸ್ಕೊಳ್ಬೇಕಾಗಿರುತ್ತೆ, ಅವರ ಎದುರಿಗೆ ಉತ್ತರವನ್ನ ಕೂಡ ನೀಡಬೇಕಾಗಿರುತ್ತೆ. ಇದು ಸರ್ಕಾರ ಮಟ್ಟದಲ್ಲಿ ಕೂಡ ವಿಪಕ್ಷಗಳ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ವಿಪಕ್ಷಗಳು ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಈಗ ಅಧಿಕಾರಿಗಳಿಗೆ ಫೋನ್ ಮೂಲಕ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಖುದ್ದು ಪೊಲೀಸ್ ಮಹಾನಿರ್ದೇಶಕರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಎಲ್ಲಾ ಒಂದು ಬೆಳವಣಿಗೆಗಳು, ಎಲ್ಲಾ ಒಂದು ಅವ್ಯವಸ್ಥೆಗೆ ಈಗ ಬ್ರೇಕ್ ಹಾಕುವಂತ ಸಾಧ್ಯತೆಯ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಈಗ ದೌಡಾಯಿಸ್ತಾ ಇದ್ದಾರೆ. ಪರಮೇಶ್ವರ್ ಬಂದಂತಹ ಸಂದರ್ಭದಲ್ಲಿ ಕೂಡ ಇವರು ವರದಿಯನ್ನ ನೀಡಬೇಕಾಗುತ್ತೆ, ಏನೇನಾಯ್ತು ಅಂತ ಅವರಿಗೆ ಸ್ಪಷ್ಟನೆಯನ್ನ ಕೂಡ ನೀಡಬೇಕಾಗುತ್ತೆ. ಹೀಗಾಗಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ನಿಕೇಶ್, ಧ್ರುವಾಗೆ ಹೋಲ್ಡಲ್ಲಿರಿ, ಮತ್ತೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಪರಮೇಶ್ವರ್ ಅವರು ಎಂಟ್ರಿಯನ್ನ ಕೊಡಲಿದ್ದಾರೆ. ಗೃಹ ಸಚಿವರ ಆಗಮನ ಹಿನ್ನೆಲೆ ಜೈಲ್ ರಸ್ತೆ ಪಳಪಳ ಪಳಪಳ ಅಂತ ಹೊಳಿತಾ ಇದೆ. ಜೈಲಿನ ಸಿಬ್ಬಂದಿಯಿಂದ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಆಗಿದೆ. ಫಸ್ಟ್ ಅಲ್ಲಿ ಜೈಲಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳನ್ನ ಕಿತ್ತು ಬಿಸಾಕಿ ಸ್ವಚ್ಛ ಮಾಡಬೇಕಾಗಿರುವಂತ ಜವಾಬ್ದಾರಿ ಈಗ ಪರಮೇಶ್ವರ್ ಅವರ ಮೇಲಿದೆ. ರೋಡಲ್ಲ, ಸರ್ಕಾರಕ್ಕೆ ಮುಜುಗರ ತಂದಿಟ್ಟ ದರ್ಶನ್ ಕೇಸ್ ಇದು. ಮುಜುಗರದಿಂದ ಪಾರಾಗಲು ಜೈಲಿಗೆ ಪರಮೇಶ್ವರ್ ಭೇಟಿ. ನೇರವಾಗಿ ವರದಿ ಪಡೆಯಲು ಜೈಲಿಗೆ ಆಗಮಿಸ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವರು. ಇಷ್ಟೆಲ್ಲ ಘಟನೆಗಳು ನಡೆದಿರುವಂಥದ್ದು ಸರ್ಕಾರಕ್ಕೆ ಮುಜುಗರದ ವಿಚಾರ ಇದು. ಜೈಲಿನಲ್ಲೇ ಅಲ್ಲಿರುವಂಥ ಎಲ್ಲವೂ ಕೂಡ ಕೊಲೆ ಆರೋಪಿಗಳು ಈ ರೀತಿ ಟೀ ಪಾರ್ಟಿ ಸಿಗರೇಟ್ ಸೇನ್ಕೊಂಡು ಬೆಡ್ ಮೇಲೆ ಒಳ್ಳೆ ಚೆನ್ನಾಗಿ ಕೂತ್ಕೊಂಡು ಪಟ್ಟಂಗ ಹೊಡಿತಾ ಚರ್ಚೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಜೈಲಲ್ಲಿ ಇವರು ಹೀಗಿದ್ರೆ ಇನ್ನು ಹೊರಗಡೆ ಯಾವ ರೀತಿಯಾಗಿರ್ಬೋದು ಅವೆಲ್ಲವೂ ಕೂಡ ಈಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ಗೃಹ ಸಚಿವರು ಈ ಹಿಂದೆ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಈ ಹಿಂದೆ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಳೆದ ತಿಂಗಳೇ ಭೇಟಿಯನ್ನು ಕೊಟ್ಟಿದ್ರು. ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಏನು ರೈಡ್ ಮಾಡಿದ್ರೋ ಗೊತ್ತಿಲ್ಲ, ಅಲ್ಲಿ ಏನು ಈ ಮಾಹಿತಿಗಳನ್ನು ಪಡೆದುಕೊಂಡ್ರೋ ಗೊತ್ತಿಲ್ಲ. ಆದರೆ ಈ ಬೆಳವಣಿಗೆ ನಂತರ ಈಗ ಸರ್ಕಾರಕ್ಕೆ ಮುಜುಗರದ ಸಂಗತಿ ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪ್ ಲೈವ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಅಲ್ಲಿ ಏನೇನು ಆಗ್ತಾ ಇದೆ ಎಲ್ಲವನ್ನು ಕೂಡ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್.
ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಸದ್ಯ ಏನಾಗ್ತಾ ಇದೆ ಬೆಳವಣಿಗೆ? ಹಿಂದೆ ಕೂಡ ಗೃಹ ಸಚಿವರು ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಇವತ್ತು ಈ ಬೆಳವಣಿಗೆ ಆದ ತಕ್ಷಣ ಈಗ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಜೈಲ್ ಸುತ್ತಮುತ್ತ? ಬಂದ್ರೆ ಹಂಗೆ ಹೊರಟುಬಿಡ್ತೀನಿ. ಪರಪ್ಪನ ಅಗ್ರಹಾರದಲ್ಲಿ ಏನು ಕಳೆದ 2 ದಿನಗಳಿಂದ ಅಂದರೆ ನಿನ್ನೆಯಿಂದಲೂ ಕೂಡ ಈಗ ದರ್ಶನ್ ಫೋಟೋ ಮತ್ತು ವಿಡಿಯೋಗಳು ಏನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಏನು ಇದ್ದಂಥ ವೈರಲ್ ಆಗುತ್ತೆ, ಅಂದರೆ ಹೊರಗಡೆ ಲೀಕ್ ಆಗುತ್ತೆ. ಇದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಿರುತ್ತದೆ. ಇವತ್ತು ADGP ಮಾಲಿನಿ ಅವರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಖುದ್ದು ಪರಮೇಶ್ವರ್ ಅವರು ಅಂದರೆ ಗೃಹ ಸಚಿವರು ಭೇಟಿ ಕೊಟ್ಟು ಅಲ್ಲಿನ ಮಾಹಿತಿಗಳನ್ನು ಪಡೀಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡರು. ದೃಶ್ಯದಲ್ಲಿ ಕೂಡ ನೇರವಾಗಿ ನೋಡ್ತಾ ಇರುವಂಥದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಆದ ಒಂದಷ್ಟು ಮಾಹಿತಿಯನ್ನು ನಾವು ತೋರಿಸೋದಕ್ಕೆ ಕೆಲಸ ಮಾಡ್ತೀವಿ. ಈಗ ಖುದ್ದು ಗೃಹ ಸಚಿವರು ಪರಪ್ಪನ ಅಗ್ರಹಾರ ಜೈಲಿಗೆ ಒಂದಷ್ಟು ಈಗ ಸಿದ್ಧತೆಗಳೇನು ಆಗ್ತಾ ಇದೆ, ಅಂದರೆ ಈ ಜೈಲಿನ ಬಳಿ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲು ಗೇಟ್ ಬಳಿಯೂ ಕೂಡ ಪೊಲೀಸರು ಏನು ಭದ್ರತೆಯ ಒಂದು ಚೆಕ್ ಪೋಸ್ಟ್ ಏನಿದೆ ಅಲ್ಲಿ ನೋಡ್ತಾ ಇರೋದು ದೃಶ್ಯದಲ್ಲಿ ಅಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ನಾವೇನು ತೋರಿಸ್ತಾ ಇದ್ದೀವಿ. ಇಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಜೈಲಿನ ಗೇಟ್ ಬಳಿ ಏನು ಬರ್ತಾ ಇರುವಂಥದ್ದು ದೃಶ್ಯಗಳನ್ನು ಕೂಡ ನೇರ ದೃಶ್ಯಾವಳಿಗಳು ನೋಡ್ತಾ ಇರುವಂಥದ್ದು. ಜೈಲಿನ ಚೆಕ್ ಪೋಸ್ಟ್ ಬಳಿ ಇಲ್ಲಿಂದ ನೇರವಾಗಿ ಒಳಗಡೆ ಹೋಗ್ತಾರೆ. ಅದಾದ ಬಳಿಕ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೋಡ್ತಾ ಇರೋದು ಜೈಲಿನ ಡಬಲ್ ರೋಡ್ ಏನಿದೆ ಅಲ್ಲಿ ಈಗ ನೇರವಾಗಿ ಒಳಗಡೆ ಏನು ಹೋಗ್ತಾರೆ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರೋದು. ಇದೇ ಒಂದು ವಾಹನದಲ್ಲಿ ಗೃಹ ಸಚಿವರು ಈಗ ಬಂದಿರುವಂಥದ್ದು. ಜೊತೆಗೆ ನೋಡ್ತಾ ಇರೋ ದೃಶ್ಯದಲ್ಲಿ ಇದೇ ವಾಹನದಲ್ಲಿ ಗೃಹ ಸಚಿವರು ಒಳಗಡೆ ಕೂಡ ಹೋಗ್ತಾ ಇರುವಂಥ ಒಂದಷ್ಟು ದೃಶ್ಯಾವಳಿಗಳು. ಅಂತಂದರೆ ರಿಪಬ್ಲಿಕ್ ಕನ್ನಡದಲ್ಲಿ ಏನು ನೋಡ್ತಾ ಇದ್ರೆ ಈ ಒಂದು ದರ್ಶನ್ ಒಳಗಡೆ ಫೋಟೋ ವೈರಲ್ ಆಗಿತ್ತು. ಇದು ಸರ್ಕಾರಕ್ಕೂ ಕೂಡ ಒಂದಷ್ಟು ಮುಜುಗರವನ್ನು ತಂದ ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಒಳಗಡೆ ಹೋಗಿ ಒಂದಷ್ಟು ಈಗಾಗಲೇ ADGP ಮಾಲಿನಿ ಅವರು ಒಳಗಡೆ ಏನು ಹೋಗಿದ್ದಾರೆ ಅದೆಲ್ಲ ಮಾಹಿತಿಗಳನ್ನು ಅಂತಂದರೆ ಫೋಟೋ ಹೇಗೆ ಲೀಕ್ ಆಯಿತು, ವಿಡಿಯೋ ಹೇಗೆ ಲೀಕ್ ಆಯಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಜೈಲಿನ ಅಧಿಕಾರಿಗಳ ಬಳಿ ಪಡೆದುಕೊಂಡು ಆ ಎಲ್ಲ ಮಾಹಿತಿಗಳನ್ನು ಕೂಡ ಮಾಲಿನಿ ಅವರು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಅಂದರೆ ಏನು ಗೃಹ ಸಚಿವರು ಹೋಗ್ತಾರೆ ಖುದ್ದು ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಒಳಗಡೆ ಏನು ಹೋಗಿದ್ದಾರೆ ಅವರು ಕೆಲವೇ ಹೊತ್ತಿನಲ್ಲಿ ಜೈಲಿನ ಅಧಿಕಾರಿಗಳಿಗೆ ಈಗೊಂದು ವಿಡಿಯೋ ಮತ್ತು ಫೋಟೋ ಅಂದರೆ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೇರಿರುವ ದರ್ಶನ್ಗೆ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇರೆ ಬೇರೆ ರೌಡಿ ಶೀಟರ್ಗಳೇನು ಆತನಿಗೆ ಬೇಕಾದ ವ್ಯವಸ್ಥೆಯನ್ನು ಕಳಿಸ್ಕೊಟ್ಟಿದ್ರು. ಟೇಬಲ್ ಮೇಲೆ ಟೀ ಇಟ್ಕೊಂಡು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಇದ್ದಂಥ ಫೋಟೋ ಹಾಗೂ ವಿಡಿಯೋ ಕಾಲ್ ಮೂಲಕ ಹೊರಗಡೆ ಏನು ಮಾತನಾಡಿದ್ರು. ಇದೆಲ್ಲ ಬೆಳವಣಿಗೆಗಳು ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು. ಅದಾದ ಬಳಿಕವೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿಯೂ ಕೂಡ ಎಲ್ಲರಿಗೂ ಈ ಒಂದು ಜೈಲಲ್ಲಿ ದರ್ಶನ್ ಇರುವಂಥ ಒಂದು ವ್ಯವಸ್ಥೆ ಮತ್ತು ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಯಾವ ರೀತಿಯಲ್ಲಿ ಜೈಲಲ್ಲಿ ಒಳಗಡೆ ಇದ್ದಾರೆ, ಜೈಲನ್ನು ಯಾವ ರೀತಿ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದಷ್ಟು ವರದಿಯನ್ನು ಆದ ಬಳಿಕ ಈಗ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಈ ಒಂದು ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸರ್ಕಾರಕ್ಕೂ ಕೂಡ ಒಂದಷ್ಟು ಈ ಒಂದು ಬೆಳವಣಿಗೆಯಿಂದ ಸಾಕಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ಬೋದು ಅಂತೇಳಿ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರೇ ಈಗ ಜೈಲಿನ ಒಳಗಡೆ ಹೋಗಿದ್ದು ಕೆಲವೇ ಹೊತ್ತಿನಲ್ಲಿ ಜೈಲಿನ ಒಳಗಡೆ ಈ ಒಂದು ಬೆಳವಣಿಗೆಗಳ ಬಗ್ಗೆ ಈಗೊಂದು ಯಾವಾಗ ಭೇಟಿ ಆಗ್ತಿದ್ದಾರೆ, ಇಷ್ಟೊಂದು ಅಕ್ರಮಗಳು ಜೈಲಿನ ಒಳಗಡೆ ಹೇಗೆ ನಡೀತಿದೆ ಅನ್ನೋ ನಿಟ್ಟಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಹಿರಿಯ ಅಧಿಕಾರಿಗಳಿಂದ ಪಡೆಯಲಿದ್ದಾರೆ. ಜೊತೆಗೆ ಈ ಒಂದು ಬೆಳವಣಿಗೆಯಲ್ಲಿ ಈಗಾಗಲೇ 7 ಜನ ಏನು ಸಸ್ಪೆಂಡ್ ಆಗಿದ್ದಾರೆ ಅವರು ಯಾರ್ಯಾರು ಎಲ್ಲೆಲ್ಲಿದ್ರು ಇದೆಲ್ಲ ಮಾಹಿತಿಯನ್ನು ಕೂಡ ಖುದ್ದು ಗೃಹ ಸಚಿವರು ಅಧಿಕಾರಿಗಳಿಂದ ಪಡೆಯೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಿಕೇಶ್, ನವೀನ್, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಈ ಹಿಂದೆ ಕೂಡ ಈ ಪರಪ್ಪನ ಅಗ್ರಹಾರಕ್ಕೆ ಗೃಹ ಸಚಿವರು ಭೇಟಿ ಕೊಟ್ಟಿದ್ರು. ಮೊನ್ನೆ ಅಷ್ಟೇ CCB ಅಧಿಕಾರಿಗಳು ರೇಡ್ ಮಾಡಿದ್ರು. ಹಾಗಾದ್ರೆ ಅವ್ರಿಗೆ ಏನ್ ಸಿಕ್ತಾ? ಹಾಗಾದ್ರೆ ಬರೀ ಕಣ್ಣರಿಸುವಂತ ನಾಟಕನ ಇದೆಲ್ಲವೂ ಕೂಡ ಅಂತ. ನಿಕೇಶ್, ಕಳೆದ 2 ದಿನದ ಹಿಂದೆ ಏನು CCB ರೇಡ್ ಆಗಿತ್ತು, ಈ ಒಂದು CCB ರೇಡ್ ಹಲವು ಒಂದಷ್ಟು ಅನುಮಾನಗಳಿಗೆ ಪ್ರಾರಂಭದಲ್ಲೇ ಕಾರಣ ಆಗಿದ್ದು ಈ CCB ರೇಡ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜೈಲಿನ ಒಳಗಡೆ ಇರುವಂತಹ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಸೇರಿ ನೀವು ಉಳಿದವರೆಲ್ಲ ಟೇಬಲ್ ಹಾಕ್ಕೊಂಡು ಟೀ ಕುಡಿಯುವಂಥದ್ದು ಮತ್ತೆ ಸಿಗರೇಟ್ ಸೇದುವಂಥ ಒಂದಷ್ಟು ಟೀ ಪಾರ್ಟಿಗಳನ್ನ ಏನು ಮಾಡಿದ್ರು, ಈ ಎಲ್ಲ ಫೋಟೋಗಳು ಹೊರಗಡೆ ಹೋದರೂ ಸಹ ಅಲ್ಲಿ ಒಳಗಡೆ CCB ಅಧಿಕಾರಿಗಳು 100 ಜನರ ತಂಡ ಏನು ಕೇವಲ ಅಲ್ಲಿ ಇನ್ನೊಂದು ಅಪ್ಡೇಟ್ಸ್ ಲಭ್ಯ